ಪಾಪ ತುಂಬಿ ಬತ್ತಂದ್ರ ಒಮ್ಮೆ ಹಕ್ಕತ್ತಾಳ ಮಣ್ಣಾಗ ಬಿಡುದಿಲ್ಲಕಿ. ಹೌದು ಹೌದ್ರಿ, ತಮ್ಮ ಎಷ್ಟು ವಜ್ಜಿ ತಾಳ್ಬೇಕ, ತಾಳಿ 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 ಪಾಪಿಗಳು ಹಂಕಾರ ಹೆಚ್ಚಾತು. ಪಾಪ ಹೆಚ್ಚಾತಂದ್ರ ತನ್ನ ಒಡಲು ಬಿಚ್ಚಿಕಿಸಿಂದ ಒಡಲು ಹಾಕಿ ನಿನ್ನ ಮಣ್ಣು ಕೊಡ್ತಾಳಕಿ. ಅಲ್ಲಿ ಯಾವ ಓದು ಕುಡುದಾಕಿ ಕೊಳೆ ಮೀನ ಬಿದ್ದ ತಾನ ತಗೊಂಡು ಬಿಡ್ತಾಳಕಿ. ಪಾಪ ಹೆಚ್ಚಾತಂದ್ರ ನಡಬಾರಕ ಪಾಪ ಹೆಚ್ಚಾಗಂಡ್ಲಿ ಇದು ಆ ಕರೋನಾ ಬತ್ರಿ ಈ ಕರೋನಾ ಬತ್ತಿ ಎಲ್ಲಿ ದುರ್ಗನ ಅವಳಿತ್ತದ. ಸ್ವತಃ ಸದಾಶಿವ ಮುತ್ಯ ವಾದ್ರ ಹೇಳ್ಯಾನ, ಏನು ಎದ್ದು ಸಣ್ಣ ಪೋರಿಯಾಗಿಯಾಗ ತಗಶಾಳ ಅಡ್ಡಗೋರಿ ಹರದಾಸನ ಹೋಗದ ಬಾರಿ ಆಗಿಯಾಗ ಏ ಎಂತ ಮಾತನ ಏನೋ ಹೇಳ್ತೀನಿ, ಎಂತ ಮಾತ ನಾನು ಏನು ಹೇಳತೀನಿ. ಎಂತ ಮಾತನ ಏನು ಹೇಳಬೇಡಿ ಏ ಮನಸ್ಸಿನಲ್ಲಿ ಅಕ್ಕರದಿ ಕೃಷ್ಣ ಪರಮಾತ್ಮನ ಸುದ್ದಿ ತಂದಾರ ನೋಡ. ತಂದನ್ರಿ ಏನಂತೇಳಿ ಏನಂತೇವ ಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧ ನಡೆದಾಗ ಹೌದು ಅವನ ವಯಸ್ಸು ಎಟ್ಟಿತ್ತ ಆ ತಾಳ್ನ ಕೇಳ್ತಾನ್ರಿ ಇದನ್ನ. ನಾ ಎಷ್ಟು ವಿಷಯ ಓದಿರ ತಮ್ಮ ಆ ವಿಷಯದೊಳಗೆ ಅವನ ಆಯುಷ್ಯ ಇತ್ತ ಹೇಳಿ ನನಗೆ ಸಿಕ್ಕಿಲ್ಲ. ಹೌದು ಹೌದ್ರಲ್ಲ ಏನು ಅವನ ಆಯುಷ್ಯ ಇತ್ತ ಹೇಳಿ ಸಿಕ್ಕಿಲ್ಲ. ಮತ್ತ ನೀ ಕೇಳೋ ಲೆಕ್ಕ ಹೆಂಗ ಆಗ್ತದಪ್ಪ ಅಂದ್ರ ಹೆಂಗವ ಕೃತ ತ್ರೇತ ದ್ವಾಪಾರ ಕಲಿಯುಗ. ಹೌದು ನೀ ಕೇಳುದು ದ್ವಾಪಾರ ಯುಗದನ ಸುದ್ದಿ. ಹೌದಲ್ಲ ಕೃತದಾಗ ಎಟ್ಟಿತ್ರಿ ಮನುಷ್ಯಂದ ಎಷ್ಟಿದ್ರಿ ಆಯುಷ್ಯ ಎಷ್ಟ್ರಿ ತಮ್ಮ ಕೃತದೊಳಗ 28 ಮೊಳದ ಶರೀರ ಇತ್ತು, 1,00,000 ವರ್ಷ ಆಯುಷ್ಯ ಇತ್ತ ಮಾನವ. ಹೌದು ಹೌದ್ರಿ ಅದೇ ತ್ರೇತಾಕ್ ಬತ್ತ 14 ಮೊಳ ಶರೀರ ಆತು, 1,00,000 ಒಂದು ಜೀರೋ ತೆಗೆದ್ರೆ 10,000 ವರ್ಷ ಆಯುಷ್ಯ ಉಳಿತ ಮಾನವ. ಹೌದು ಹೌದ್ರಿ ಅದೇ ದ್ವಾಪಾರಕ್ಕೆ ಬತ್ತ ಎಷ್ಟು ಉಳಿತು? 14 ಅರ್ಧ ಕಮ್ಮಿ ಆಗು 7 ಮೊಳ ಶರೀರ ಉಳಿತು. ಹೌದಾ 7 ಮೊಳ ಶರೀರ ಉಳಿತು, 10,000 ಒಳಗಿಂದ ಒಂದು ಜೀರೋ ತೆಗೆದ್ರೆ 1,000 ವರ್ಷ ಆಯುಷ್ಯ ಉಳಿತ ಮನುಷ್ಯ. ಉಳಿತ್ರಿ ಏನು 7 ಮೊಳ ಶರೀರ 1,000 ವರ್ಷ ಆಯುಷ್ಯ ಉಳಿತಿರ್ಲ. ಅರ್ಧ ತನ್ನ ಕಂಸನ ಏನ ಸ್ವಾದರ ಮಾವ ಕಂಸಿದ್ದ. ಹೌದ್ರಿ ಆ ಕಂಸನ ಹೊಡಿಬೇಕಾದ್ರೆ ತನ್ನ 18 ವಯಸ್ಸಂತೂ ಈ ಕಡೆ ನಮಗ್ ಬಂದ 18 ಈ ಕಡೆ ಈ ಸುದ್ದಿ ಬೇರೆ ರೀ. ಹೌದ್ರಿ ಅವ್ರಿಗೆ ಆದ್ರೆ ಆ ಕಡೆ ಸುದ್ದಿ ಬೇರೆ ತಮ್ಮ. 1,000 ವರ್ಷ ಅಂದ್ರೆ 500 ವರ್ಷ 500,000 ವರ್ಷ ಸುದ್ದಿ ಬರ್ತೈತಮ್ಮ. 500 ವರ್ಷ ಆಯುಷ್ಯದಾಗ ಕುರುಕ್ಷೇತ್ರ ನಡಿಬೇಕಾಗ್ತೈತೆ. ಹಂಗ ಅರ್ಧೊಟ್ಟಿಗೆ ನಡಿಲಾಕ ಬರಂಗಿಲ್ಲ, ಜ್ಞಾನ ಆಗ್ಬೇಕಲ್ಲ. ಹಂಗ ದ್ವಾಪಾರಕ್ಕೆ ಬತ್ತು 7 ಮೊಳ ಶರೀರ ಉಳಿತು. ಏನಾತಮ್ಮ ಏನಾಯ್ತಿರುವ 1,000 ವರ್ಷ ಆಯುಷ್ಯ ಉಳಿತ್ರಿ. ಮುಂದೆ ಈ ಕಲಿಯುಗ ಬಂದೈತ್ರಿ. ಈಗ ಕಲಿಯುಗ ಬತ್ರಲ್ಲ 7 ಒಳಗಿಂದ ಅರ್ಧ ಕಮ್ಮಿ ಆತು. ಆಯ್ತ್ರಲ್ಲ 3.5 ಮೊಳ ಶರೀರ ಉಳಿತು. 1,000 ಒಂದು ಜೀರೋ ತೆಗೆದ್ರೆ 100 ವರ್ಷ ಆಯುಷ್ಯ ನಮಗ ನಿಮಗ ಇಲ್ಲಿಗೆ ಉಳಿತು. ಹೌದು ಹೌದ್ರಿ ಇದು ಕೃತ ತ್ರೇತ ದ್ವಾಪಾರ ಕಲಿಯುಗದ ಲೆಕ್ಕ ನಾ ಹೇಳ್ಕೊತ ಬಂದ. ನಾ ಏನು ಮಾನವ್ರದ್ದು ಹೇಳ್ಕೊತ ನಾ ಬಂದಾನಿ. ಹೊಳ್ಳಿ ನಿನಗೊಂದು ಹೇಳ್ತಾನೆ, ನಾಳೆ ಬರ್ತೈತಿ ನಿನಗೆ ಸಂದ. ಕೃತ ತ್ರೇತ ದ್ವಾಪಾರ ಕಲಿಯುಗ ಮಾನವನ ಶರೀರ ಆಯುಷ್ಯ ನಾ ಹೇಳ್ಕೊತ ಬಂದಾನಿ. ಕೃತಾಯುಗದ ತ್ರೇತಾಯುಗದ ದ್ವಾಪಾರ ಯುಗದ ಕಲಿಯುಗದ ಆಯುಷ್ಯ ಎಟ್ಟಿತ್ತು. ಯುಗದ ಆಯುಷ್ಯ ನನಗೆ ನೀ ಹೇಳ ಮನುಷ್ಯರ ಶರೀರ ಮಳದ ನಾ ಹೇಳೇನಿ. ಹೊಳ್ಳಿ ಯುಗದ ಆಯುಷ್ಯ ನಾ ನಿನಗೆ ಕೇಳ್ತಾನ. ಕೃತಾಯುಗದ ಆಯುಷ್ಯ ಎಟ್ಟಿತ್ತು, ತ್ರೇತಾಯುಗದ ಎಟ್ಟಿತ್ತು, ದ್ವಾಪಾರದ ಎಟ್ಟಿತ್ತು, ಈ ಕಲಿಯುಗದ ಎಷ್ಟು ಉಳ್ದೈತಿ? ಎಷ್ಟು ಆಗಿ ಹೋಗೈತಿ, ಇನ್ನು ಮುಂದೆ ಎಷ್ಟು ಉಳ್ದೈತಿ? ಇದು ಬುಡ್ಮೇಲಾಗ ಅದಕ್ಕೊಂದು ಮಾತು ಹೇಳ್ರವ್ರು. ನೀನ ಭೂಮಿ ತಾಯಿ ದೊಡ್ಡಕ್ಕಿದ್ದಳಂದ್ರ ಆಕಿ ಭೂಕಂಪ ಯಾಕೆ ಆಗ್ತಾಳ ಕೇಳ್ತಾನ. ಬಸು ನಿನ್ನಂತ
ಅತ್ತಿನಿ ಕರಿ ಬಿರುಸಾಗ್ತತಿ ಬ್ಯಾಡವ್ವ. ನಿನ್ನಂತವು ಹೊಲಸು ಚೆಟ್ಟದ್ದು ಅಲ್ಲದ ಕೆಲಸ ಮಾಡಿದ ಬಳಕ ಪಾಪ ತುಂಬಿ ಬತ್ತಂದ್ರ ಒಮ್ಮೆ ಹಕ್ಕತ್ತಾಳ ಮಣ್ಣಾಗ ಬಿಡುದಿಲ್ಲಕಿ ಹೌದು ಹೌದ್ರಿ ಜಾಡ್ಸಿ ಬಿಡ್ತಾಳ ತಮ್ಮ ಎಷ್ಟು ಒಜ್ಜಿ ತಾಳ್ಬೇಕ ತಾಳಿ 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 ಪಾಪಿಗಳು ಹಂಕಾರ ಹೆಚ್ಚಾತು ಆತಂದ್ರೆ? ಪಾಪ ಹೆಚ್ಚಾತಂದ್ರ ತನ್ನ ಒಡಲು ಬಿಚ್ಚಿಕಿಸಿಂದ ಒಡಲು ಹಾಕಿ ನಿನ್ನ ಮಣ್ಣು ಕೊಡ್ತಾಳಕಿ ಅಲ್ಲಿ ಯಾವ ಓದು ಕುಡುದಾಕಿ ಕೊಳೆ ಮೀನ ಬಿದ್ದ ಇಲ್ಲ. ತಾನ ತಗೊಂಡು ಬಿಡ್ತಾಳಕಿ ಪಾಪ ಹೆಚ್ಚಾತಂದ್ರ ಹೌದು ಹೌದ್ರಿ ನಡಬಾರಕ ಪಾಪ ಹೆಚ್ಚಾಗಂಡ್ಲಿ ಇದು ಆ ಕರೋನಾ ಬತ್ರಿ ಈ ಕರೋನಾ ಬತ್ತಿ ಎಲ್ಲಿ ದುರ್ಗನ ಅವಳಿತ್ತದ ಹೌದ್ರಿ ಸ್ವತಃ ಸದಾಶಿವ ಮುತ್ಯ ವಾದ್ರ ಹೇಳ್ಯಾನ ಹಾ ಹೇಳಿದ್ ಖರೆ ಇರ್ಲಿ ದುರ್ಗವನ ಅವಳು ಐತ್ರಿ ಆಕಿ ಆಂಬಲಿ ಬಾನ ಮಾಡಿ ಆಕಿನ ಸುದ್ದಿಡ್ರಿ ಆಕಿನ ಥಂಡಿಗಿಟ್ರಿ ಅಂದ್ರ ನಿಮ್ಮನ್ನ ಥಂಡಿಗಿಡ್ತಾಳ ಆಕಿ ಹೌದೌದು ಖರೆ ಐತಿ ಕಂತವ್ರು ಸಾರಿ ಬಿಟ್ಟಾರ ಸುಳ್ಳು ಅಲ್ಲದು ಅದಕ್ಕ ಈಗ ಬಂದಾರ ತಮ್ಮ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಾಳ ದೊಡ್ಡ ಏನ್ ಮಾಡಿದಿ ಏನ್ ಮಾಡಿದಿ ನಿನ್ ಕೈಲಿ ನಮ್ಮನ್ನ ಬಿಟ್ಟು ಏನ್ರಿ ಮಾಡಿ ಅನ ಇಲ್ಲ ನಿನಗ್ ಕೇಳಿದ ನಾ ಒಂದ ನನ್ನ ಬಿಟ್ಟು ನಿನಗೆ ಏನ್ರಿ ನೇಗೈತಿ ಅನ್ನೋ ಇಲ್ಲ. ಅದಕ್ಕ ಗಣಸರು ಹೊಟ್ಟಿಲೆ ಗಣಸರು ಹುಟ್ಟ್ಯಾರ ಅಂತ ಹೇಳ್ರು ಏನಂತೇಳಿ ಹ್ಯಾಂಗ್ರಿ ಪರಮಾತ್ಮ ಜಡಿ ಬಿಚ್ಚಿ ಬಡದ ಅವಾಗ ವೀರಭದ್ರ ಹುಟ್ಟಿದ ಅಂತ ಹೇಳ್ತಾನೆ ಅಂದ್ರ ಹಿಂಗ ಗಂಡಸರಿಂದ ಗಣಸ ಹುಟ್ಟ್ಯಾರ ಅಂತ ಹೇಳಿದಿ ಹೌದ್ರಿ ಪರಮಾತ್ಮ ಜಡಿ ಬಿಚ್ಚನ ಅಂತರ ಹಾರ್ಸ್ಯಾನೋ ಭೂಮಿಗೆ ಬಡದಾನೋ ನಿನ್ನ ನಾ ಕೇಳ್ತಾನ ಹೊಳ್ಳಿ ಏ ಭೂಮಿಗೆ ಬಡದಾಗ ಆ? ಪರಮಾತ್ಮ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಿನಿ ಯಜ್ಞ ಕೊಂಡದೊಳಗೆ ಹಾರಿ ತನ್ನ ಪ್ರಾಣ ಕೊಟ್ಟಾಗ ನಂದಿ ಬಂದ ತಿಳಿಸಿ ಹೇಳ್ತಾನ ಪರಮಾತ್ಮಗ ಹೌದ್ರಿ ದಕ್ಷ ಬ್ರಹ್ಮ ಬಾಯಿಗೆ ಬಂದಂಗ ಮಾತಾಡಿದ ಅಪಮಾನ ತಾಳದಕ್ಕಾಗಿ ಯಜ್ಞ ಕೊಂಡದೊಳಗೆ ಹಾರಿ ಪ್ರಾಣ ಕೊಟ್ಟಾಳ ದ್ರಾಕ್ಷಾಯಿನಿ ಹೌದ್ರಲ್ಲ ಎಷ್ಟು ಹೇಳದಕ್ಕಾಗಿ ನನ್ನ ಹೆಂಡತಿ ಸತ್ತಾಳ ಅಂದ್ರ ನನ್ನ ಜಲಮ ಏನು ಮಾಡೋದು ಎದ್ದ ತೇಳಿ ರುದ್ರ ಅವತಾರ ತೊಟ್ಟ ಕುಣದ ಅಷ್ಟಕ್ಕ ಬಿಡ್ಲಿಲ್ಲ ಏನ್ ಮಾಡ್ತಾನವ ತನ್ನ ಜಡಿ ತಗದಿ ಭೂಮಿಗೆ ಬಡದ ಅವಾಗ ಯಾವಾಗ ಜಡಿ ಬಿಚ್ಚಿ ಭೂಮಿಗೆ ಬಡದ ಅವಾಗ ವೀರಭದ್ರ ಉತ್ಪನ್ನ ಅದ ಆಗ್ಯಾನವ ಭೂಮಿ ಅಂದ್ರ ಹೆಣ್ಣೋ ಏನು ಗಂಡು ಹೆಣ್ಣದಲ್ವ ಜಡಿ ಬಿಚ್ಚ ನೆಲಕ್ಕೆ ಬಡದೇನು ಅಂತರ ಹಾರಿಸಿದೀವ ಈ ಅಂತರ್ಲಿ ನಮ್ಮ ಆರಿಸ್ಬೇಕು ನೆಲಕ್ಕೆ ಬಡದಿ ಅಂದ್ರ ಅಲ್ಲಿ ವೀರಭದ್ರ ಹುಟ್ಟ್ಯಾನಂದ್ರ ನನ್ನ ಪಾಲ ನಿನಗ ಹತ್ತೈತೆ ಹತ್ಯದ ಹೆಣ್ಣು ಹತ್ಯದ ಅದಕ್ಕ ಇನ್ನಾದ್ರೂ ಸಹಿತ ತಮ್ಮ ವೀರಭದ್ರನ ಶಸ್ತ್ರ ಆಡವ್ರ ಹೆಂಗ್ರಿ ಅಲ್ಲಿ ಬಾಳ ತೋಡಿ ಹೆಣ್ಣು ಹಾದು ಹೋಗ್ತತಿ ಅಲ್ಲಿ ಆಯ್ತದಲ್ವ ಹೆಣ್ಣು ಹೆಂಗ ಹಾಯ್ತಪ್ಪ ಅಂದ್ರ ಹೆಂಗವ ಆ ಶಸ್ತ್ರ ಆಡೋರು ಯಾವ ದವಾಖಾನಿ ಗುಳಿಗೆ ಔಷಧಿ ಮಾಡಂಗಿಲ್ಲ ಅವ್ರು ಹೌದು ಹೆಂಗವ ಒಂದ ಔಷಧಿ ಮಾಡ್ತಾರ ಅವ್ರು ಏನ್ ಮಾಡ್ತಾರವ ಶಸ್ತ್ರ ಚುಚ್ಚಿ ತೆಗದ್ರಪ್ಪ ಅಂದ್ರ ಏನ್ ಮಾಡ್ತಾರೆ ಶುದ್ಧ ಆಕಳ ಸಗಣಿಲೆ ತಯಾರಾದ ವಿಭೂತಿ ತಂದು ಒತ್ತಿ ಬಿಟ್ರ ಅಂದ್ರ ಹೊಳ್ಳಿ ನೂ ಸಹಿತ ಹೇಳಂಗಿಲ್ಲ ಅವ್ರು. ಸ್ವಿಚ್ ಆದ್ರ ಎತ್ತಿನ ಹೆಂಡಿಲಿ ಮಾಡಂಗಿಲ್ಲ ಅವ್ರು ಆಕಳ ಹೆಂಡಿಲಿ ಮಾಡ್ತಾರ ಹೌದು ಆಕಳ ಹೌದವ ಅಂದ್ರ ನನ್ನ ಪ್ರಸಾದ ನಿಮಗ ಮ್ಯಾಗ ಒಂಜರ ಬೇಕು. ಬೇಕಂದ ಅವತ್ತು ಸದೋಕಾಲ ಪ್ರಸಾದ ಬೇಕ ಮಾಚ ಅವತಾರ ಕೂರ್ಮ ಅವತಾರ ಹೌದವ ಏ ಆಯ್ತಾ ಅಕ್ಕಿಯ ಮೌಂಡ ಏ ವರಹ ಅವತಾರ ನರಸಿಂಹ ಅವತಾರ ಹ್ಯಾಂಗ ಕಾಳೇದಿ ಬಾಂದ ತಮ್ಮ ನೀನು ಹ್ಯಾಂಗ ಕಾಳೇದಿ ಬಸಪ್ಪ ನೀನು ಹ್ಯಾಂಗ ಕಾಳೇದಿ ರಾಮನ ಅವತಾರ ಪರಶುರಾಮನ ಅವತಾರ ರಾಮನ ಅವತಾರ ಪರಶುರಾಮನ ಅವತಾರ ಪರಶುರಾಮನ ಅವತಾರ ಇಲ್ಲಿ ಹೇಳ್ಯ ನೋಡ್ರಿ ನಮ್ಮ ರಾಮದೇವ್ ಬಹಳ ದೊಡ್ಡವ ಅಂತ ಹೇಳ್ತಾನಿವ ರಾಮದೇವ್ ಹೆಚ್ಚಿನವ ಅದು ಹೆಂಗ ತಮ್ಮ ಹೆಂಗ್ರಿ ಒಮ್ಮೆ ಹೇಳುದು ಹಾ. ನೀ ಹ್ಯಾಣತಿ ಅಂದ್ರ ನನ್ನ ಕೈಯಾಗಿನ ಆಳದೀನಿ ನಿನ್ನ ಸೋಮರು ರೊಟ್ಟಿವನಿಗೆ ಮಾಡ್ಲಾಕ ತಂದನಿ ಹೆಂಗು ನನ್ನ ಹೇಳ್ತಾನ್ರಿ ಕೈಯಾನ ಆಳ ನಾನಿನ ದುಡಿಲಾಕ ದುಡಿಸ್ಕೋಲಾಕ ತಂದನಿ ಅಂತ ಹೇಳವನು ನೀನ ಏ ಇವ್ನವ್ರಲೆ ಒಳಗ ತಂದ ರಾಮಾಯಣಿ ಹೋಗಿಸಿದವನು ನೀನ ಏ ಬಸವನವ್ರಲೆ ಏನಂತ ಹೇಳತ್ತಿದಿ ರಾಮದೇವ ದೊಡ್ಡವ ತ್ರಿಕಾಲಜ್ಞಾನಿ ರಾಮದೇವ ಅಂದಿ ಹೌದು ಅಗಮ ನಿಗಮ ಎಲ್ಲ ಓದಿದಾವ ಇದ್ದಿ ಹೌದಲ್ಲ ಹಿಂದಿಂದ ಮುಂದಿಂದ ಎಲ್ಲ ತಿಳಿದಾವ ಇದ್ದಿ ಬಲ್ಲವ್ ಇದ್ದಿ ಮಾರೀಚ ಅನ್ನುವಂತ ರಾಕ್ಷಸ ಜಿಂಕೆಯಾಗಿ ಬಂದತ್ತೆ ಅನ್ನೋದು ನಿನ್ನ ರಾಮಗೆ ಯಾಕೆ ತಿಳಿಲಿಲ್ಲವ ಆ ವಿಷಯ ಕೇಳೋದು ಹೌದಲ್ಲ ಅಲ್ಲ ಸೀತಾದೇವಿ ಹೇಳ್ತಾಳ ತಮ್ಮಣ್ಣ ರಾಮಚಂದ್ರ ನನ್ನವರೇ ತಮ್ಮನ ಕಕ್ಕ ಅವರು ರಾಮಚಂದ್ರ ನನ್ನವರೇ ಇವರು ಅದ್ರ ಈ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದ್ರ ತುಂಬಾ ಭಾರಿಯಾಗಿದ್ದೇನೆ ಅವರು ನಮ್ಮ ನಾಗೇಶಿ ಪಾರ್ಟಿ ನಮ್ಮ ಅಣ್ಣ ಸ್ವತಃ ರಾಮದೇವ ಹಿಂದಿನ ಮುಂದಿಂದ ಎಲ್ಲ ತಿಳಿತಿತ್ತಲ್ಲ ನೀನ ಹೇಳಿದೆ ನನಗೆ ರಾಮದೇವ ದೊಡ್ಡ ಮತಿ ಹೌದು ಹೌದ್ರಲ್ಲ ಆ ಮಾರೀಚ
ಬಂದು ಬಂದು ಮಾಯದ ಜಿಂಕೆಯಾಗಿ ಅವ್ರ ವನವಾಸಕ್ಕೆ ಬಂದಾಗ ಅವರ ಗುಡಿಸಲ ಮುಂದಿಂದ ಹಾದು ಹೋಗುವಾಗ ಏನಾಯ್ತ್ರಿ ಹೇಳ್ತಿ ಸೀತಾ ಹೇಳ್ತಾಳ ಪತಿದೇವ ಹಾ. ಆ ಮಾಯದ ಅದೇನು ಜಿಂಕೆ ಐತ್ಲ ಆ ಜಿಂಕೆ ನನಗೆ ಬೇಕಂದಳಕ್ಕೆ ಹೌದು ಆ ಜಿಂಕೆ ನನಗೆ ಬೇಕು ಹಠ ಮಾಡಿ ಕೇಳ್ತಾವು ಕೇಳಿದಾಗ ಅವಾಗ ಸೀತಾ ಹಾ. ನಿನಗ ಗೊತ್ತಾಗಂಗಿಲ್ಲ ಅದು ದೈತ್ಯ ವಂಶ ಐತಿ ಅವ ಮಾರಿಚಿ ಬಂದನ ರಾವಣನ ಕಡೆ ಅವ ಬಂದಾನು ಆ ಜಿಂಕಿ ಕೇಳಕ್ ಹೋಗಬೇಡ ಅಂತೇಳಿ ನಿನಗ ಜ್ಞಾನೋದಯ ಆತೋ ಏನ ಇಲ್ಲೋ ಹಾ ಇಷ್ಟ ತಿಳಿದಾವಿದ್ಯಲ್ಲ ತಿಳಿದವ್ರಲೆ ಏನ್ ಹೆಣ್ತಿ ಬೇಡ ಹೇಳತ್ತೇಳಿ ನೀನ ಮತ್ತೊಬ್ರ ಹಿಂಬಾಲ್ ಬೇನತ್ತಿ ಕಡೆ ಮತ್ತೊಬ್ರು ಬಂದು ಒಯ್ಯವರಕ್ ನಾನು ಹೆಣ್ತೀನಿ ಅಂದ್ಯೋ ಅಂದೇ ಬೇಕಲ್ಲ ಹೊಳ್ಳಿ ನಾ ಕೇಳಕ್ ಬಾಳ ಹತ್ತಂಗಿಲ್ಲ ನಿನಗೆ. ತಡನ ಇಲ್ಲ ನಮ್ದು. ಅಲ್ಲ ರಾಮಾಯಣಿಗೆ ಹೋದ ನಾ ಧಕ್ಕಿ ಕೊಟ್ಟಂಗ ಆಗ್ತತಿ ನಿನಗ ಆ ಮಾತು ಕೇಳಕ್ಕೆಲ್ಲ ಹೌದು ಹೌದ್ರಿ ಯಾಕ ಹಾ ತಮ್ಮ ಏನಾತ್ರಿ ಸ್ವತಃ ಮಾರಿಚ್ ಅನ್ನುವಂತ ರಾಕ್ಷಸ ಬಂದ ಮಾಯದ ಜಿಂಕೆಯಾಗಿ ಹೋದಾಗ ಹೌದು ಹೇಳ್ತಿ ನನ್ನ ಕೈಯಾಗಿನ ಆಳಂದಿ ಅದ್ಯಾಕಾದಿತ್ತ ಸೀತಾ ಹಾ. ನಾ ತರಾಮಲ್ಲ ನೀನ ಹೋಗ ಅನ್ಬೇಕು. ನಾ ಕೈಯಾಗಿನ ಆಳದಿನಿ ಅಂತೇಳಿ ಆಕಿನ ಕಳಿಸ್ಬೇಕು ನೀ ಯಾಕೆ ವಾದಿ ಮಾತ ಯಾಕೆ ವಾದಿ ಬಸ್ಸು ಅಂದ್ರೆ ಏನು ನೀ ನನ್ನ ಕೈಯಾಗಿನ ಆಳ ಸಣ್ಣ ಆಳಿದ ನೀ ಹೊರಗ ಪೋಸ್ದಾರ್ ಇರು ಹೌದಲ್ಲ ನನ್ನ ಮನ್ಯಾಗ ನನ್ನ ಕೈಯಾಗ ಬಂದ ನೀ ಪಿಂಜಾರ ಪಿಂಜಾರ ನೀ ಹೊರಗ ದೊಡ್ಡ ಮದಿ ಹೌದು ಹೌದು 10 ಮಂದಿನ ಕಡಿಯುವಂತ ತಾಕತ್ತು ನಿನಗೈತಿ ಹೌದ ಹೊರಗ ನೀ ಅಲ್ಲ ಅಷ್ಟ ನನ್ನ ಮುಂದ ಅಲ್ಲ ಮನೆಯ ಪಿಂಜಾರ ಸೋಮ ಹೌದು ಎಟ್ ಹಾಕ್ತೈತೆ ಎಟ್ ತಿನ್ನೋದು ಸೋಮ ಹೇಳ್ದಂಗ ಗುದ್ಲಿ ಒಂದು ಕ್ವಾಟ ಕಳಿಸ್ತೈತಿ ಒಂದಾಗ ಎಕಡೆ ಮಾಡ್ತದ ಹೌದು ಹೌದ್ರಲೆ ವಯಕೋಸ ನಂಗಿಲ್ಲ ಹಂಗಿಲ್ಲ ಸೋಮಾಕಿ ಮನ್ಯಾಗದಾಳ ತೇಳಿ ನಿಮ್ಮ 3 ಮಂದಿ ಮೈ ಮ್ಯಾಗಿನ ಅಂಗಿ ಇಸ್ತ್ರಿಯಾಗಿ ಬಂದಾವ ಬಂದವ್ರಲೆ ಹಂಗೆ ಈಗ ತಿಪ್ಪ್ಯಾಗ ಬಿದ್ದ ನಾಯಾಗಿ ಬರ್ತಿದ್ರಲ್ಲಿ ಮಾಶಾಳ ಊರಾಗ ಹಾಕಿ ಸರ್ಕಾರ ಮನ್ಯಾಗಿರ್ಲಿ ನಿಮ್ಮನೆ ಮಾತಾಡ್ತಿದ್ದು ನಿಮ್ಮನ್ನ ಯಾವ ಮಾತಾಡಿಸ್ತಿದ್ದ ಯಾರು ಮಾತಾಡ್ತಿದ್ರು ಕಳಿಸಿದ ನುಚ್ಚಾನಿ ಇಡ್ತಿದ್ದಿಲ್ಲ ಯಾವ ನಿಮಗ ಕೋನೆ ಪೂಜಾರು ಇದ್ದಿದ್ದಿಲ್ಲ ಅದಕ್ಕೆ ತಮ್ಮ ಏನಾತ್ರಿ ಒಂದ್ ಮಾತ ಹಾ ಇನ್ನ ರಾಮದೇವ ಅಂದ್ರ ಗಾಂಡ ಬಹಳ ದೊಡ್ಡವ ಶಾಂತಿ ಕಮ್ಮಿ ಅಂದಿ ಅಂತ ಹೇಳ್ತಾನ್ರಲೆ ಅಂತ 10 ತಲಿ ರಾವಣ ಹೌದು ಮೈ ಮ್ಯಾಲ ಹಾಕೊಂಡ ಬಿದ್ದಾನ ಶಿವಧನುಷ್ಯ ಬಾಣ ಹಾಕೊಂಡ್ ಬಿದ್ದಾನ್ರಲೆ ತಿಳುವಳಿಕೆ ಬಂದಾವ ಅಂತ 10 ತಲಿ ರಾವಣ ಹೌದ ಬರೀ 7 ವರ್ಷದ ಕೂಸಿದಳು ಸೀತಾದೇವಿ ಜನಕ ರಾಜನ ಮನಿ ಒಳಗ ಕರೆ ಐತ್ರಿ ಭೂಮಿ ತೂಕದ ಬಾಣ ತಗೊಂಡ ಕುದುರೆ ಮಾಡಿ ಆಟ ಆಡ್ತಿದ್ದಳು ಹೊರಗ ಅಂಗಳಾಗ ಜನಕ ರಾಜನ ಮನಿ ಅಂಗಳಾಗ ಹೌದು ಹೌದ್ರಿ ಬಾ ಅದಕ್ಕೆ ರಾಮಾಯಣಿ ಒಳಗ ಒಂದು ಮಾತು ಹೇಳ್ಯಾರ ಏನಂತ್ರಿ ರಾಮನಿಕಿತ್ತ ಸೀತಾ 4,12,000 ವರ್ಷ ದೊಡ್ಡಕ್ಕಿತ್ತ ಹೇಳಿ ಹಿಂಗ ಬರೆದಿಟ್ಟಾರ ತಮ್ಮ ಹೌದು ಹೌದು ಏನ ಅವ್ರ ಮಳ್ಳು ಏನ ನೀ ಮಳ್ಳು ಏನ್ ಹಚ್ಚೇರಿ ಎಂಟ್ರದಾರನಿ ಇವನ ಮಾಡ ಅಲ್ಲ ನಿನ್ನ ಹುಚ್ಚ ಬರಮರಡ್ಡಿ ನನಗೊಳೆ ತಂದ ಗಂಟು ಹಾಕಿರ್ಲಿ ಇದನ್ನ ನಾ ಮೆಟ್ಟಿಗೆ ಹಚ್ಚು ಪಾಳೆ ಬಂದದ ಇಂದ ದಪ್ಪಲಿ ಬಗದು ಕೋಲ ತಮ್ಮ ಏನಾತ್ರಿ ಇನ್ನೊಂದು ಮಾತು ಮತ್ತೆ ಯಾವ ಮಾತ್ರ ಬಾ ಈ ಸ್ವತಃ ರಾಮದೇವಂದ ಸ್ವಲ್ಪ ಮನಸ್ಸು ಚಂಚಲ ಆಗೈತಿ ಒಂದು ಟೈಮದೊಳಗ ಆಗೈತ್ರಲ್ಲ ಸೀತಾನ ಬದ್ದಲ್ಲ ಹೌದು ಹೌದ್ರಿ ರಾವಣ ಬಂದ ಹಾ ಸೀತಾನ ಒಯ್ಯುವಾಗ ಆಕಿ ಎಲ್ಲ ತನ ಒಂದೊಂದು ಆಭರಣಗಳ ಒಕ್ಕೋತ ಹೋದಳ ಆಕಿ ಹೌದು ಹೌದ್ರಲ್ಲೇ ನನ್ನ ಮೈದ್ ನನ್ನ ಗಂಡ ನನ್ನ ಕೂನ ಹಿಡ್ಕೋತ ಬರ್ಲಿತ್ತು ನೋಡ್ಕೋತಿ ಹಾದಿಗೆ ತಿಳಿ ಪುಷ್ಪಕ ವಿಮಾನದೊಳಗೆ ತಗೊಂಡು ಹೋಗುವಾಗ ಅವಾಗ ಏನೈತ್ರಿ ಮುಂದೆ ತನ್ನ ಕೊಳೊಳಗಿರುವಂತ ರುದ್ರಾಕ್ಷಿ ಮಾಲಿ ಅಂದ್ರೆ ಏನು ಆ ಮಾಲಿ ಒಂದು ತೆಳಗ್ ಹೋಗದಳು ಹೌದ್ರಿ ಮತ್ತೊಂದ್ರಿ ತನ್ನ ತೆಲಿಗೆ ಹಾಕಿರುವಂತ ಹೂವಿನ ಮಾಲಿ ಹರಿದು ಹೋಗದಳು ಕರೆ ಐತ್ರಿ ಮೂರನೇದ್ರಿ ನನ್ನ ಕೂನ ಹಿಡಿದು ಬರ್ಲಿ ಅಂತ ಹೇಳಿ ತನ್ನ ಕಾಲು ಒಳಗಿರುವಂತ ಕಾಲುಂಗ್ರ ಬಿಚ್ಚಿ ಹೋಗದಳ್ರಿ ಸೀತಾ ಹೋಗ್ಯಾಳ ಅನ್ನೋದು ಗೊತ್ತಾತ ಉದಾರ ಅನ್ನೋದು ಗೊತ್ತಾದ ಬಳಕ ರಾಮದೇವ ಲಕ್ಷ್ಮಣ ಬಂದು ಹುಡುಕ್ಯಾಡುವಾಗ ಅವಾಗ ಹೋಗೋ ದಾರ್ಯಾಗ ತಮ್ಮ ಹುಡುಕ್ಯಾಡ್ಕೋತ ಹೋಗೋ ದಾರ್ಯಾಗ ಮೊದಲು ಹೂವಿನ ಮಾಲಿ ಸಿಕ್ತು ಹೌದ್ರಿ ಅವಾಗ ರಾಮದೇವ ಅಂದ ಏನಂತ ನೋಡು ಲಕ್ಷ್ಮಣ ನಿಮ್ಮ ವೈನಿನ ಇಂತ ಹೂ ಹಾಕೋತಿಳ ತೆಲ್ಯಾಗ ಅಕ್ಕಿ ತೆಲೆ ಅಂದ ಐತೆ ನೋಡ್ ಅಂದಾಗ ಯಾವಂದ ಲಕ್ಷ್ಮಣ ಏನಂದ್ರಿ ಅಣ್ಣ ನನಗ ಗೊತ್ತಿಲ್ಲೋ ಇದ ನನಗೂ ನಾನ್ ನೋಡಿಲ್ಲ ನನಗ ಗೊತ್ತಿಲ್ಲ ಅಂದ ಹೌದ್ರಿ ಮುಂದಕ್ಕೋತ ಬಂದ ಕೊಳ್ಳಾಗಿನ ಮಾಲೆ ತೋರಿಸಿದ ಅವಾಗ ನೋಡು ಇದ ನಿಮ್ಮ ವೈನಿದೈತೆ ನೋಡು ನೋಡಿ ಈಗ್ರೆ ಅಣ್ಣ ನನಗೂ ಗೊತ್ತಿಲ್ಲ ನಾನ್ ನೋಡಿಲ್ಲ ನನಗ ಗೊತ್ತಿಲ್ಲ ಇದ ಮಾಲಿನ ಅಂದ ಹೌದ್ರಿ ಮುಂದ ಹೋಗಂಡ್ಲಿ ಕಾಲುಂಗ್ರ ಸಿಕ್ಕು ಕೈಯಾಗ ಸಿಕ್ಕೂರ್ಲೆ ನೋಡು ಲಕ್ಷ್ಮಣ ನೋಡ್ರು ಈಗ ನಿಮ್ಮ ವೈನಿ ಕಾಲುಂಗುರ ಹೋಗದಾಳ ಇವ ನೋಡು ಅಂತೇಳಿ ರಾಮದೇವ ಕುತ್ಕೊಂಡ ತನ್ನ ತಮ್ಮ ಆದಂತ ಲಕ್ಷ್ಮಣ ಕೇಳ್ತಿದ್ದ ಏನಂತ ಕೇಳ್ತಿದ್ದೇವ ಅವಾಗ ಲಕ್ಷ್ಮಣ ಅಣ್ಣ ಬರೋಬರಿ ರೀತಿ ವೈನಿ ಅದಾವ ಕಾಲಾಗಿನ ಕಾಲುಂಗುರ ಅಂದ ಅವಾಗ ಕಂಡು ಹೇಳ್ತಾನ ಅವಾಗ ಒಂದು ಮಾತಂದ್ರಿ ರಾಮದೇವ ಲಕ್ಷ್ಮಣ ಏನು ತಂದ ನೀವು ಏ ಲಕ್ಷ್ಮಣ ಯಾಕೋ ತೆಲೆಯಾಗಿನ ಹೂ ತೋರಿಸ್ರ ಇಲ್ಲಂದಿ ಕೊಳ್ಳಾಗಿನ ಮಾಲಿ ತೋರಿಸ್ರ ಇಲ್ಲಂದಿ ಕಾಲುಂಗುರ ತೋರ್ಸಂಟ್ಲಿ ಹೌದು ನಮ್ಮ ಕೆತ್ತಿ ಯಾಕೋ ಲಕ್ಷ್ಮಣ ಅಂದವ ಅಂದ ಹಾಗೆ ಏನತ್ರಿ ಸ್ವಲ್ಪ ಮನಸ್ಸು ಜರಿತ ಅವಾಗ ಅಂದ ಅಣ್ಣ ಅಂದಿವ ಲಕ್ಷ್ಮಣ ಹೌದು ನಾನು ಹೊತ್ತು ಮುಣಿಗಿರ ಅಣ್ಣನ ಹೇಳ್ತಿ ನನಗೊಂದು ತಾಯಿ ಸಮಾನ ತಿಳ್ಕೊಂಡ ಆಕಿ ಕಾಲ ನೋಡಿನಿ ಅದಕ್ಕೆ ನನ್ನ ಕಾಲುಂಗುರ ಕಂಡಿಡ್ದ ನಿಮಿನ ಆಕಿ ಮಾರಿ ಅಂತದೈತಿ ಇನ್ನತ್ತ ನಾನು ನೋಡಿಲ್ಲ ಅಂದ ಹೌದ್ರಿ ಅಂತವ
ಮನಸ್ಸು ಜಾರ ಏನಂದ್ರ ತಮ್ಮ ನಿನ್ನ ಅಂತವ್ ಯಾವ ಗಿಡ ತಪ್ಪಲು ಎಲ್ಲಿ ಹತ್ತಬೇಕು ಎಲ್ಲೆಲ್ಲೋ ಏನೇನೋ ಆಗಿ ಹೋಗಿಬಿಟ್ಟು ಅವ್ನ್ ಕಿವ್ ತಮ್ಮ ಬಂದಾನ್ರಿ ಪೈ ನಿನಗ ಮತ್ತೆ ಎಲ್ಲ ನೀನ ಗಾಂಡ ದೊಡ್ಡವ ಇದ್ದಂದ್ರ ಹೌದು. ಮಾಡ್ಕೊಂಡು ಹೆಣ್ತಿನ ತಂದು ಅಗ್ನಿ ಪರೀಕ್ಷೆ ನೀ ಮಾಡಿಸ್ತಿದ್ದಿಲ್ಲ ಮಾಡ್ತಿದ್ದಿಲ್ಲ ಸ್ವತಃ ಸೀತಾನ ತಂದ ಕಿಶಿಂದ ರಾವಣ ನಿನ್ನ ಓದಾನಂದ್ರ ಹಂಗ ಬಿಟ್ಟಿರ್ತಾನೇನ ನೀ ಕರೆ ಇದ್ದಂದ್ರ ಬೆಂಕಿಯಾಗ ಸುಡಂಗಿಲ್ಲ ಬೆಂಕಿಯಾಗ ಕುತ್ಕೊಂಡು ಅಗ್ನಿ ಪರೀಕ್ಷೆ ಮಾಡಿಸ್ತಾನಂದ ಸ್ವತಃ ರಾಮದೇವ ಆ ಮಾತಂದದಕ್ಕಾಗಿ ಹೊಳ್ಳಿ ಒಂದ್ ಬಗದಾಗೈತಿ ಏನಾಗಿದ್ರ ನನ್ನ ಗಂಡ ನನ್ನ ಮೇಲೆ ಸಂಶಯ ಪಟ್ಟು ಹಿಂಗ ಮಾಡ್ಯಾನಂದ್ರ ನಾ ಹೊಳ್ಳಿ ನಿನ್ನ ಕೈ ವಶ ಆಗೋದು ಬೇಡತ್ತಿ ಹೊಳ್ಳಿ ಭೂಮಿ ತಾಯಿನ ಕರ್ಕೊಂಡ ಭೂಮಿ ತಾಯಿಗೆ ಶರಣಾಗಿ ಭೂಮಿ ತಾಯಿ ಒಡಲೊಳಗೆ ಹೋಗ್ಯಾಳಕ್ಕೆ ಸಿಕ್ಕುದು ಭೂಮಿಯಾಗ ಹೊಳ್ಳಕ್ಕೆ ಹೋದದ್ದು ಭೂಮಿಯಾಗ ಇಂತ ಮತ್ತ ಮಣ್ಣಿನ ಸುದ್ದಿಯಲ್ಲಿ ಉಳಿತ ರಾಮದೇವಂದ ಹೇಳೋ ಮಕ್ತಮ್ಮ ಕೇಳಿದಿಲ್ಲ ವೈದ್ಯ ಒಂದು ಮಕ್ತು ಇಲ್ಯಾಕ ಬಂದ ಮಕ್ತು ಮನ ಹಾ ನಡೀಲಿ ಅತ್ರಿ ಋಷಿ ಅನಸೂಯ ಹೌದವ ಏಕನಿಷ್ಠೆ ಒಂದೇ ಮನಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಮಾಡಬೇಕು ಅಂದರ ನಾಶ ಅವರನ್ನ ನೋಡಿ ಹಿರಿ ಏನ್ ಮಾಡ್ತಾಳು ಮನಸ್ಸಿನಲ್ಲಿಯ ಸಂತೋಷ ತಾಜಿ ಮಕ್ಕಟ್ಟ ಕೂಡಸಿ ಬೆಟ್ಟ ತೋಸುವ ಎಲ್ಲ ಆಯಾಸ ಪಂಚ ಪಕ್ವಾನ ಅಡಿಗೆಯ ಮಾಡೋ ಏ ಸಕ್ಕರಿ ಸವಿಗೆ ಪಾಯಸ ಏ ಮೂರು ಮಂದಿಗಕ್ಕಿ ಅಡಿಯ ಬಡಸ ಉಣಬೇಕಂತಾನ ಜಗದೇಶ ನಮಗ್ ಹೇಳ್ತಾನ ಧರ್ಮದಿಂದ ನಡೀರಿ ಅಂತ ಹೇಳ್ತಾನ್ರಲ್ಲ ಪುಣ್ಯ ಮಾಡ್ರಿ ಧರ್ಮದಿಂದ ನಡೀರಿ ಹೌದ ಮತ್ತ ನೀವ ಮೂರು ಮಂದಿ ಕೂತ ಮತ್ತವರ ಹೆಂಡ್ರ ಕಡೆ ಹೋಗಿ ಬಾತ್ಲೆಯಾಗಿ ನಮಗ್ ಹೊಟ್ಟಿಗೆ ನೀಡತ್ತೀರಿ ಎಲ್ಲಿ ಉಳಿತು ನಿಮ್ಮ ಮೂರು ಮಂದಿ ಕೈಯಾಗ ಧರ್ಮ ಎಲ್ಲಿ ಉಳಿತು ಬಾ ಗಂಡ ಹಾಡೋರು ಜಗ ಆಳವ್ರು ಹೌದ ಜಗ ಆಳುವಂತ ಪರಮಾತ್ಮ 14 ಲೋಕ ಪಾಲನೆ ಮಾಡೋ ವಿಷ್ಣು ಸೃಷ್ಟಿಕರ್ತ ಬ್ರಹ್ಮದೇವ ಹೌದ್ರಿ ಮೂರು ಮಂದಿ ಕೂಡಿ ಹೋಗಿ ಅತ್ರಿ ಋಷಿ ಹೆಂಡತಿ ಅನಸೂಯನ ಮನ್ಯಾಗ ಹೋಗಿ ನೀ ನಿಸ್ಸಂಗಾಗಿ ನೀಡ್ರಿ ನಾವು ಅಟ್ಟ ಹೊಟ್ಟಿಗೆ ಉಣ್ತೀವಿ ಇರ್ಲಿಕ್ಕ ಉಣಂಗಿಲ್ಲ ಅಂದ್ರಿ ನಿಮ್ಮ ಮೂರು ಮಂದಿ ಕೈಯಾಗಿ ಎಲ್ಲಿ ಉಳಿತ ಧರ್ಮ ಬೇಕಲ್ಲ ಧರ್ಮ ಉಳಿಲಿಲ್ಲ ಓದು ಪರಸ್ತ್ರೀಯರಿಗೆ ಮುಟ್ಟಬೇಡ ತಟ್ಟುವುದು ದೋಷ ಮುಟ್ಟಿ ಎಷ್ಟು ಮಂದಿ ನಷ್ಟ ಮಾಡಿಕೊಂಡಾರ ಅಂಶ ಹೌದು ಬೃಹಸ್ಪತಿ ಹೆಂಡತಿ ತಾರ ಸೂರರಲ್ಲಿ ಲೇಸ ಗುರುತಾಯಿ ಮೇಲೆ ಅಸುರ ಚಂದ್ರ ಮಾಡಿದಾನ ಮನಸ ಬತ್ತಿಸ ಕಳೆಯುಳ ಚಂದ್ರ ಆಗಿ ಕುತ್ತ ಅರ್ಧ ಅಂಶ ಅರ್ಧ ಚಂದ್ರ ಆಗಿಲ್ಲ ಕಳಿ ಕಮ್ಮಿ ಹಾಕೋತ್ ಬಂದಾವ ಅಲ್ಲದ ಕೆಲಸ ಮಾಡಿದಕ್ಕಾಗಿ ಹೌದ್ರಿ ಅದಕ್ಕ ಇನ್ನೊಂದು ಮಾತು ಹೇಳ್ಯಾರಿ ಯಾವ ಮಾತ್ರಿ ಮತ್ತ ಏನ ಮಾಡ್ರು ಮ್ಯಾಲ ಪರಮಾತ್ಮನ ಆಶೀರ್ವಾದ ಬೇಕು ಹೆಂಗಂದ್ರ ಲಾಲ್ಯಮ್ಮ ಶೇಖನ ಆಶೀರ್ವಾದ ಇತ್ತಕ್ಕಿಗೆ ಹೇಳತ್ತಿ ಹೇಳ್ತಾನ್ರಿ ಹುಚ್ಚಪ್ಪ ಬಾಳ ದೂರ ಬೇಡ ನಡಿ ಇಲ್ಲೇ ನಿನಗೆ ತೋರಿಸ್ತಾನ ಬಬಲಾದಿ ಊರಾಗನ ಹೌದ್ರಿ ವರ್ಷಕ್ಕೊಮ್ಮೆ ಶಿವರಾತ್ರಿ ಸುತ್ತ ಸದಾಶಿವ ಮುತ್ಯಾನ ಜಾತ್ರೆ ಒಳಗ ತೇರಿ ಎಳಿತೈತಿ ಆ ತೇರಿ ಎಳಿಬೇಕಾದ್ರ ಹಂಗ ಎಳಿಯಂಗಿಲ್ರಿ ಅದು ಮತ್ತೆ ಹೆಂಗ್ ಹೇಳ್ತೈತ್ರಿ ಅದ್ದ ಭೂಮಿ ಕಲಿಯುಗದೊಳಗ ನಡೆಯು ಘಟನೆ ಮತ್ತೆ ಅದು ಹುಟ್ಸ್ಕೊಂಡೇನಲ್ಲ ಹೌದಲ್ಲ ವರ್ಷಕ್ಕೊಮ್ಮೆ ಶಿವರಾತ್ರಿ ಸುತ್ತ ಸದಾಶಿವ ಮುತ್ಯಾನ ತೇರಿ ಎಳಿಬೇಕಾದ್ರ ಏನಾಗ್ತೈತ್ರಿ ತೇರಿಗೆ ಮ್ಯಾಲ ಕಳಸಕ್ಕ ಚಂದ್ರವ ತಾಯಿ ಸೀರಿ ಸುತ್ತತನ ತೇರ್ ಮುಂದಕ್ಕೆ ಎಳೆಯಂಗಿಲ್ರಿ ಚಂದ್ರವ ತಾಯಿ ಸೀರಿ ಸುತ್ತರನ ಗೊಳ್ಳಂಗ ಗೊಚ್ಚಾಗ ಎಳಿತ ನೋಡ್ರಿ ಮದರಿ ಅಪ್ಪನ ತೇರ ಹೌದ್ರಿ ಖರೆ ಐತಿ ಅವಂಗ ಸೀರಿ ಬೇಕು ಇವ್ರ ಗಣಪತಿಗೆ ಕುಬಸಬೇಕು ಇವಂಗ ಜಂಪರ್ ಪೀಸ್ಬೇಕು ಮನ್ಯಾಗ ಅವ ಬೇಕು ಎಲ್ಲದಕ್ಕೂ ಬೇಕಲ್ಲ ಅದಕ್ಕ ತಮ್ಮ ಅಕ್ಕಿನ ಬಿಟ್ರ ನಿನಗ ಏನೋ ನೇಗಿಲ್ಲ ಹೌದ್ರಿ ಅಕ್ಕಿನ ಬಿಟ್ರ ನಿನಗ ಮತ್ತೊಂದ್ ಹುಳ ಹುಟ್ಸೋ ತಾಕತ್ತಾಗಿಲ್ಲ ಆಗಿಲ್ರಿ ನನ್ನಿಂದ ಆಗೈತಿ ಎಲ್ಲ ಅಂತ ಹೇಳಿದಿ
ಮಹಿಷಾಸುರನ ಮರ್ದನ ಮಾಡುವಾಗ ಆದಿಶಕ್ತಿ ಪಾದಕ್ಕೆ ಯಾಕೆ ಬಂದು ಬಿದ್ದಿ? ಯಾಕೆ ಬಂದ್ ಬಿದ್ರಿ ಬಾ ಬಸು? ಇಲ್ಲ ನಾವ ಮರ್ದನ ಮಾಡ್ತೀವ, ಅನ್ಬೇಕಲ್ಲ, ನಾವ ಹೊಡಿತೀವ ಅನ್ಬೇಕಾಗಿತ್ತಲ್ಲ. ಅನ್ಬೇಕಾಗಿತ್ತು. ಅಕ್ಕಿ ಕಾಲಿಗೆ ಯಾಕೆ ಬಂದು ಬಿದ್ದಿ? ಯಾಕೆ ಬಿದ್ರಿಪ್ಪ? ಸ್ವತಃ ನಿಮ್ಮ ದೇವರುಗಳ ಬಂದ ಆದಿಶಕ್ತಿ ಕಾಲಿಗೆ ಬಿದ್ದು ಕೇಳ್ತಾವ, ಯವ್ವ ಏನಂತ್ರಿ? ಮಹಿಷಾಸುರ ವರ ಪಡದಾನ. ಹೌದ್ರಿ. ಹೆಣ್ಣಿನಿಂದ ನಾನು ಮರ್ದನ ಆಗ್ಬೇಕಂತ ವರ ಪಡದಾನ. ಹೌದಲ್ಲ? ಈಗ ನಿನ್ನಿಂದ ಅಟ್ಟವನ ಮರಣ ಐತಿ, ನಾವು ಗಣಸರು ಹೋಗಿ ಹೊಡೆದವ ಸಾಯಂಗಿಲ್ಲ. ಹೌದ್ರಿ. ಬಾಂದಕಿ ಕಾಲಿಗೆ ಬಿದ್ದು ಕೇಳ್ಕೊಂಡಾಗ ಆದಿಶಕ್ತಿ ಹೇಳ್ತಾಳೆ, ನಡ್ರಿ ಇದೇನು ದೊಡ್ಡದಾಗದ, ಮಹಿಷಾಸುರನ ಹೊಡಿಬೇಕ. ಯಾವಾಗ ತಾವ ಸ್ವತಃ ದೇವರುಗಳು ಕುತ್ಕೊಂಡು ರಾಪುಗಳು ಕುತ್ಕೊಂಡ ಹೇಳ್ಯಾರ, ಏನಂತ ಹೇಳ್ಯಾರಿ? ನಮ್ಮ ಕೈಲೇ ಹೊಡಿದ ಆಗಂಗಿಲ್ಲ, ಖರೆ ನಮ್ಮ ಕೈಯಾಗಿನ ಅಸ್ತ್ರ ಶಸ್ತ್ರಗಳೆಲ್ಲ ನಿನ್ನ ಕೊಡ್ತೀವಿ. ಯಾಕ್ರಿ? ತನಗ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕ್ ಐತಿ ಅನ್ನೋದು ಇದಕ್ಕ ಅಂದಾರ ನೋಡ್ರಿ. ಮದ್ರಿ ಬಸು ತನಗ ಹೊಡಿಲಾಕ ಬರ್ಲಾರ್ದಕ್ಕಾಗಿ ಮಂದಿ ಕೈಯಾಗ ಶಸ್ತ್ರ ಕೊಟ್ಟು ಸುಮ್ಮಕೊಂಡ್ರದ. ಅಂದ್ರ ಏನು? ಏನ್ರಿ? ಮಂದಿ ಹೊಲದಾಗ ಡಬ್ಬಿ ಬಾರಿಸಿ ಗುಬ್ಬಿ ಹಾರಿಸೋದು ಖರೆ ಸ್ವಂತ ಧ್ಯಾನ ಅಲ್ಲ. ಇಲ್ಲದ ಸ್ವತಃ ಕೈ ಒಳಗಿನ ಅಸ್ತ್ರ ಶಸ್ತ್ರ ಎಲ್ಲ ಕೊಟ್ರಲ್ಲ ಆದಿಶಕ್ತಿಗೆ ಹೇಳ್ತಾರ, ಏನಂತ? ತಗೋಯವ್ವ ಇವೆಲ್ಲ ತಗೋ, ಕರೆ ನೀನ ಮರ್ದನ ಮಾಡ್ಬೇಕಾಗೈತಿ ಅಂದಾಗ ಹೋಗಿ ಮಹಿಷಾಸುರ ಹೇಳ್ತಾಳ, ಮಹಿಷಾಸುರ ಯಾಕೋ ಬಾಳ ಕಾಗಾಳಿ ನಡೆಸಿದತ್ತ ಮಗನ ಇಂದ ಬಾ ನನ್ನ ಸಂಗಾಟಿ ಯುದ್ಧ ಆಡ್ಲಕ್ಕ ಅಂದಳಕಿ. ಅಂದಾಗ ಮಹಿಷಾಸುರ ಅಂದ, ದಿನನಿತ್ಯ ನಾನು ಗಣಸರು ಬರ್ತಿದ್ದು ಎಂದು ಹೆಂಗಸ ಬಂದೈತೆ ಅಂದ್ರ ನನ್ನ ಮರಣ ಖಚಿತೈತಿ ಅಂತ ಓಡ್ಲಕತ್ತ. ಓಡಿದ 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 ಅಡಗಲಕ್ಕ ಜಾಗ ಸಿಗ್ಲಿಲ್ಲ. ಇವ್ ಓಡು ಹಾದ್ಯಾಗ ಒಂದು ದೊಡ್ಡದ ಕ್ವಾಣ ನಿಂತಿತ್ತು. ಆ ಕಡೆ ನೋಡಿದ ಕ್ವಾಣಿನ ಮುಕ್ಕಳ್ಯಾಗ ಹೊಕ್ಕ. ಕ್ವಾಣಿನ ಮುಕ್ಕಳ್ಯಾಗ ಹೊಕ್ಕ ದೂರ ನಿಂತು ನೋಡ್ತಾಳ, ಮಹಿಷಾಸುರ. ಹಲೋ ಮಗನ, ಹೌದು ಅಡಗಲಕ್ಕ ಜಾಗ ಇಲ್ಲ ತಿಳಿ ಕ್ವಾಣಿನ ಮುಕ್ಕಳ್ಯಾಗ ಹೊಕ್ಕ ಹೊಟ್ಯಾಗ ಅಡಕಾಗ್ಯದಿ. ಏನ ಬಾಯಿಲೆ ಜಿಗಿತಾನ ಬಾ ತಿಳ್ಕೊಂಡ ಬಲಗಾಲ ಕಡದ ಕ್ವಾಣಿನ ಬಾಯಾಗ ಅಡ್ಡ ಕೊಟ್ಟ ರುಂಡ ಹೊಡೆದ ಮಹಿಷಾಸುರ ಮರ್ದಿನಿ ಅಂತ ಹೇಳಿ ನಾಮ ಪಡೆದ. ನಾಮ ಬರ್ದು ಬತ್ರಲೆ ಸದ್ದ ಈಗ ನಡು ದುರ್ಗೋಗ ವರ್ಷಕ್ಕೊಮ್ಮೆ ಕ್ವಾಣ ಕಡಿತಾರ. ಆಕಿಗೇನ ಕ್ವಾಣ ಬೇಕಾಗೈತೇನ? ಇಲ್ಲ. ಒಳಗ ದೈತ್ಯ ಹೊಕ್ಕಾನ ವರ್ಷಕ್ಕೊಮ್ಮೆ ಆ ದುರ್ಗವನ್ ಮುಂದ ಆ ದೈತ್ಯನ ಮರ್ದನ ಆಗ್ತೈತಿ. ಅದಕ್ಕೆ ಆಕಿಗೆ ಆ ದೇವಿ ಮುಂದೆ ಕ್ವಾಣನ ಕಡಿಬೇಕಾಗೈತಿ. ಆ ದುರ್ಗೋಗ ಆ ಕ್ವಾಣ ಕಡ್ದಾರ. ಹೌದ್ರಿ. ಏನ ಮಸೀಮ್ನಾಳ ದುರ್ಗೋಗ ಬಂದೈತಿಲ್ರಿ ಮದರಿ ಕ್ವಾಣ ಬಂದೈತಿಲ್ಲ ಸೊಕ್ಕಿಂದ. ನಿಸಂಗಾಗಿ ನೀ